ಆಟೋಮೆಟಿಕ್ಕಾಗಿ ಡೋರ್ ಕ್ಲೋಸ್ ಆಗ್ಬಿಡ್ತೈತಿ. ಇನ್ ಕೇಸ್ ಏನಾದರೂ ನಿಮಗೆ ಯಾರಿಗಾದರೂ ಓಡ್ಕೊಂಬಂದು ಟ್ರೈನ್ ಹತ್ತೋದೇನಾದರೂ ಬುದ್ಧಿ ಇದ್ರೆ ಪ್ಲೀಸ್ ಇದ್ರಾಗ ಇಟ್ಕೊಕ್ ಹೋಗ್ಬೇಡ್ರಿ. ಈಗ ಇನ್ ಕೇಸ್ ನ್ಯೂಸ್ ಪೇಪರ್ಸ್ ಏನಾದರೂ ಬೇಕಂದ್ರೆ ನ್ಯೂಸ್ ಪೇಪರ್ ಕೊಡ್ತಾರೆ. ಅವ್ರ ಜೊತೆಗೆ 1 ಲೀಟರ್ದು ರಿಯಲ್ ನೀರ್ದು ಬಾಟಲು ಕೊಡ್ತಾರೆ. ಟೋಟಲಾಗಿ 2 ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಇರ್ತಾವೆ. ಒಂದು ಸಿ ಸಿ ಅನ್ನೋದು, ಇನ್ನೊಂದು ಇ ಸಿ ಅನ್ನೋದು. ಸಿ ಸಿ ಅಂದ್ರೆ ನಾರ್ಮಲ್ ಚೇರ್ ಕಾರ್, ಅದು ಇ ಸಿ ಅಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತೇಳಿ. ಸೊ ಎರಡರದ್ದು ಪ್ರೈಸ್ ಡಿಫ್ರೆನ್ಸು ಬೇರೆ ಬೇರೆ ಐತಿ. 7:15 ಆಗಕ್ಕೆ ಬಂತು. 8 o'clock ಲೈಕ್ ನಮ್ಮ ಟ್ರೈನ್ ಹುಬ್ಳಿ ರೀಚ್ ಆಗುತ್ತೆ. ಇದೇ ಟೈಮಿಗೆ ಲೈಕ್ ನಮ್ದು ಊಟನೂ ಬಂತು. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೀನಿ. ಎಸ್, ನಮ್ಮ ಹಿಂದ್ಗಡೆ ಫುಲ್ ಅಟ್ಮಾಸ್ಫಿಯರ್ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ. ನಾವು ಇವತ್ತು ರೈಲ್ವೆ ಸ್ಟೇಷನ್ಗೆ ಅದೀವಿ, ಬೆಂಗಳೂರು. ಸೊ ಇಲ್ಲಿಂದ ನಾವು ಹುಬ್ಳಿಗೆ ವಂದೇ ಭಾರತ್ ಟ್ರೈನ್ ಇವತ್ತು ಬೋರ್ಡ್ ಮಾಡತ್ತೀವಿ. ಟೈಟಲ್ ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನಮ್ಮ ಹಿಂದ್ಗಡೆ ಇಲ್ಲಿ ವಂದೇ ಭಾರತ್ ಸ್ಟಾಪ್ ಆಗೈತಿ. ಸೊ ಟೈಮ್ ಆಲ್ಮೋಸ್ಟ್ 2:15 ಬಂತು. ಇನ್ನೇನು 5 ನಿಮಿಷದಾಗ ಇಲ್ಲಿಂದ ವಂದೇ ಭಾರತ್ ಹೊರಡುತ್ತೆ ಹುಬ್ಳಿ ಕಡೆಗೆ. ಸೊ ಆಲ್ಮೋಸ್ಟ್ 470 ಕಿಲೋಮೀಟರ್ಸ್ ಜರ್ನಿ. ಇಲ್ಲಿಂದ ಒಂದು 5.5 hour ಇಲ್ಲ 6 hours ಕವರ್ ಮಾಡುತ್ತೆ. ಇಲ್ಲಿಂದ 2:20 ಹೊರಟ್ರೆ ಹುಬ್ಳಿ 8 ಗಂಟೆಗೆ ರೀಚ್ ಆಗುತ್ತೆ. ಅಲ್ಲಿಂದ ಮುಂದೆ ಧಾರವಾಡಿಂದ ಬೆಳಗಾವಿಗೆ ಹೋಗುತ್ತೆ. ಧಾರವಾಡ ಮೇ ಬಿ ಅರೌಂಡ್ ಒಂದು 8:20 ರೀಚ್ ಆಗ್ಬೋದು. ಸೊ ಇಲ್ಲಿಂದ ನಿಮ್ಗೆ ಗೊತ್ತಿರೋ ಪ್ರಕಾರ ಬೆಂಗಳೂರಿಂದ ಹುಬ್ಳಿಗೆ ಆಲ್ಮೋಸ್ಟ್ 2 ವಂದೇ ಭಾರತ್ ಅದಾವೆ. ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋ ವಂದೇ ಭಾರತ್. ಸೊ ಇದನ್ನು ನಾವು ಫಸ್ಟ್ ಟೈಮ್ ಬೋರ್ಡ್ ಮಾಡತ್ತೀವಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಕಂಪ್ಲೀಟಾಗಿ ಫುಲ್ ವಿಡಿಯೋ ನೋಡಿರಿ, ನಿಮಗೂ ಗೊತ್ತಾಗುತ್ತೆ. ಏನೇನೈತಿ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಹಂಗೆ ವಿಡಿಯೋನ ಲೈಕ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ, ಹಂಗೆ ಕಮೆಂಟ್ ಮಾಡಿರಿ. ಎಸ್, ಒಳಗಡೆ ಹೋಗಿ ಲೈಕ್ ನಿಮ್ಗೆ ಫುಲ್ ಮುಂದೆ ವಿಡಿಯೋ ತೋರಿಸ್ತೀನಿ. ಟೈಮ್ ಎಕ್ಸಾಕ್ಟಾಗಿ 2:21 ಆಯಿತು. ಇದೇ ಟೈಮಿಗೆ ಆಟೋಮೆಟಿಕ್ಕಾಗಿ ಡೋರ್ ಕ್ಲೋಸ್ ಆಗ್ಬಿಡ್ತೈತಿ. ಇನ್ ಕೇಸ್ ಏನಾದರೂ ನಿಮಗೆ ಯಾರಿಗಾದರೂ ಓಡ್ಕೊಂಬಂದು ಟ್ರೈನ್ ಹತ್ತೋದೇನಾದರೂ ಬುದ್ಧಿ ಇದ್ರೆ ಪ್ಲೀಸ್ ಇದ್ರಾಗ ಇಟ್ಕೊಕ್ ಹೋಗ್ಬೇಡ್ರಿ. ಲೈಕ್ ಡೋರ್ ಕ್ಲೋಸ್ ಆಯ್ತು ಅಂದ್ರೆ ಒಂದು ಸಲ ಓಪನ್ ಆಗೋದಿಲ್ಲ. ಇದೇ ಟೈಮಿಗೆ 2:22 ಟ್ರೈನ್ ಹೊರಡೋಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ಕಡೆ ಒಂದು ಸಲ ಲೈಕ್ ನೀವು ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಆಟೋಮೆಟಿಕಲಿ ಡೋರು ಓಪನ್ ಆಗುತ್ತೆ ನಿಮ್ಗೆ. ಒಳಗಡೆ ಕ್ಯಾಬಿನ್ ಎಲ್ಲ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗೈತಿ. ಸೀಟ್ಸ್ ಅಂತೂ ಲೈಕ್ ನಾರ್ಮಲ್ ಟ್ರೈನಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಕಂಫರ್ಟಬಲ್ ಅದಾವೆ. ಆಮೇಲೆ ಈ ಕಡೆ ಅಂತ ಒಂದು ವ್ಯೂ ಅಂತೂ ಕಂಪ್ಲೀಟಾಗಿ ಮಸ್ತ್ ಇರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬಿಸಿಲು ಜಾಸ್ತಿ ಬರತ್ತಂದ್ರೆ ಈ ಕಡೆಯಿಂದ ಒಂದು ವಿಂಡ್ ಸ್ಕ್ರೀನು ಇರುತ್ತೆ, ಅದನ್ನು ಬೇಕಂದ್ರೆ ಹಾಕೋಬೋದು. ಫುಲ್ ಬ್ಲೈಂಡ್ ಆಗುತ್ತೆ. ಆಮೇಲೆ ಈ ಗ್ಲಾಸಸ್ ಏನೈತಲ್ಲ, ನಾರ್ಮಲ್ ಗ್ಲಾಸಸ್ಗಿಂತನೂ ಒಂದು ಸ್ವಲ್ಪ ಟಿಂಟೆಡ್ ಲೆವೆಲಾಗಿ ಇರ್ತೈತಿ. ಆಮೇಲೆ ತುಂಬ ತಿಕ್ಕೈತಿ. ಸೊ ಅಷ್ಟು ನಿಮ್ಗೆ ಬಿಸಿಲು ಅನ್ನೋದು ಬರೋದಿಲ್ಲ. ಬೇಕಂದ್ರೆ ಮೇಲ್ಗಡೆಯಿಂದ ಅದನ್ನು ಯೂಸ್ ಮಾಡ್ಕೋಬೋದು. ಟ್ರೈನ್ ಹೊರಟಿದ್ದ ಒಂದು 5-10 ನಿಮಿಷದೊಳಗಡೆ ನಿಮ್ಗೆ ಇನ್ ಕೇಸ್ ನ್ಯೂಸ್ ಪೇಪರ್ಸ್ ಏನಾದರೂ ಬೇಕಂದ್ರೆ ನ್ಯೂಸ್ ಪೇಪರ್ ಕೊಡ್ತಾರೆ. ಅವ್ರ ಜೊತೆಗೆ 1 ಲೀಟರ್ದು ರಿಯಲ್ ನೀರ್ದು ಬಾಟಲು ಕೊಡ್ತಾರೆ. ಸೊ ನೀರೆಲ್ಲ ತರಬೇಕನ್ನೋದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗೇ ಇಲ್ಲ. ಎಸ್, ಟೈಮ್ ಆಲ್ಮೋಸ್ಟ್ 3:30 ಆಯಿತು. ಈಗ ಜಸ್ಟ್ ನಮ್ಮ ಫುಡ್ ಬಂತು. ಇದಕ್ಕೆ ಲಂಚ್ ಅಂತೇಳೋ ಇಲ್ಲ ಸ್ನ್ಯಾಕ್ಸ್ ಅಂತ ತರ್ಕೋ ಗೊತ್ತಿಲ್ಲ. ಬಟ್ ಆದ್ರೆ ಇದ್ರೊಳಗಡೆ ಒಂದು ನಮ್ಗೆ ರಿಯಲ್ದ ಆ್ಯಪಲ್ ಜ್ಯೂಸ್ ಐತಿ. ಆಮೇಲೆ ಒಂದು ಸಮೋಸ ಕೊಟ್ಟಾರ. ಸಮೋಸ ಜೊತೆಗೆ ಒಂದು ಕೆಚಪ್ ಸ್ಯಾಶೆ ಐತಿ. ಆಮೇಲೆ ಇಲ್ಲಿ ಒಂದು ಎಲಾಯ್ಚಿ ಇನ್ಸ್ಟಂಟ್ ಟೀದ ಪ್ಯಾಕೆಟ್ ಐತಿ. ಸೊ ಅದ್ರ ಜೊತೆಗೆ ಒಂದು ಮಸಾಲ ಮುರ್ಮುರ ಸೇವ್ ಐತಿ. ಇದು ನಾವು ಮಂಚಿಯಾನ್ ಅಂತೇಳಿ ಅಂದರೆ ಚುರ್ಮುರಿ. ಅದ್ರ ಜೊತೆಗೆ PVRದ 4700 cc ಗೋರ್ಮೆ ಪಾಪ್ಕಾರ್ನ್, ಹಿಮಾಲಯನ್ ಸಾಲ್ಟ್ ಕ್ಯಾರಮಲ್ ಪಾಪ್ಕಾರ್ನ್ ಐತೆ. ಸೊ ಎಸ್, ಈ ಥರ ಒಂದು ಸ್ನ್ಯಾಕ್ಸು ಇಲ್ಲ ಊಟನ ಗೊತ್ತಿಲ್ಲ, ಬಟ್ ತಿನ್ನೋಣ. ಒಂದು ಚಲೋ ವ್ಯೂ ಎಂಜಾಯ್ ಮಾಡ್ಕೊಂಡು ಇದನ್ನು ಕಂಟಿನ್ಯೂ ಮಾಡೋಣ.
ಇಂಡಿಯನ್ ರೈಲ್ವೇಸ್ ಐತಿ. ಇನ್ ಕೇಸ್ ವಾಶ್ರೂಮ್ಸ್ ಕ್ಲೀನ್ ಆಗಿಲ್ಲ ಅಂತ ಯಾರಾದ್ರೂ ಅನ್ಕೋದಾದ್ರ ಒಂದೇ ಭಾರತ್ 100% ರಾಂಗ್ ಅಪ್ರೂವ್ ಆದ್ರೂ ಮಾಡೇ ಮಾಡ್ತೈತಿ. ಸೊ ಒಂದೇ ಭಾರತ್ ವಾಶ್ರೂಮ್ ಬರ್ತಿದ್ದಾಗ ಲೈಕ್ ನಿಮ್ಗೆ ಇಲ್ಲಿ ಒಂದು ವಾಶ್ ಬೇಸಿನ್ ಸಿಗುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಒಂದು ಹ್ಯಾಂಡ್ ಡ್ರೈಯರ್ ಐತಿ. ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಗೆ ಒಂದು ಸೋಪ್ ಡಿಸ್ಪೆನ್ಸರ್ ಸಿಗುತ್ತೆ ನಿಮ್ಗೆ. ಆಮೇಲೆ ಮುಂದೆ ಒಂದು ಫುಲ್ ಸೈಜ್ ಮಿರರ್ ಐತಿ ಇನ್ ಕೇಸ್ ನೋಡ್ಕೊಳ್ಳೋದಾದ್ರೆ. ಆಮೇಲೆ ಇಲ್ಲಿ ಒಂದು ಯಾವ್ದೋ ಡಿವೈಸ್ ಐತಿ, ಮೇ ಬಿ ಸ್ಮೋಕ್ ಡಿಟೆಕ್ಟರ್ ಏನೋ ಗೊತ್ತಿಲ್ಲ. ಇಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ ಹಾಕ್ಯಾರ. ಐ ಥಿಂಕ್ ಇದು ಸ್ಮೋಕ್ ಡಿಟೆಕ್ಟರ್. ಇನ್ ಕೇಸ್ ಏನಾದ್ರು ಇದ್ರ ಅದನ್ನ ಅಲಾರ್ಮ್ ಮಾಡುತ್ತೆ. ಆಮೇಲೆ ಈ ಕಡೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಒಂದು ಕಿಟ್ ಇಟ್ಟಾರ. ಅದ್ರ ಜೊತೆಗೆ ಇಲ್ಲಿ ಲೈಕ್ ಬರ್ದಾರ ಫಿಟೆಡ್ ವಿತ್ ಇಕೋ ಫ್ರೆಂಡ್ಲಿ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್ ಸಿಸ್ಟಮ್ ಅಂತ ಹೇಳಿ. ಏನಂದ್ರ ಈ ಟಾಯ್ಲೆಟ್ ಏನೈತಲ್ಲ ಬಯೋ ವ್ಯಾಕ್ಯೂಮ್ ಸಿಸ್ಟಮ್ ಐತಿ. ಇದ್ರೊಳಗಡೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನೀರ್ ತಗೊಂಡು ಫ್ಲಶ್ ಮಾಡಿ ಆಮೇಲೆ ಅಲ್ಲಿಂದನ ಸೆಕ್ಷನ್ ಮಾಡ್ಕೋತ ಎಲ್ಲ ಫುಲ್ ಇಲ್ಲೇ ಸ್ಟೋರ್ ಮಾಡುತ್ತೆ. ಅಂದ್ರೆ ಬೇರೆ ಟಾಯ್ಲೆಟ್ಸ್ ತರ ಎಲ್ಲೂ ಇದನ್ನ ಅಲ್ಲೇ ಹೊರಗಡೆ ಬಿಡೋದಿಲ್ಲ. ಆಮೇಲೆ ಇಲ್ಲಿ ಲೈಕ್ ನಿಮ್ಗೆ ಒಂದು ಫ್ಲಶ್ ಸಿಗುತ್ತೆ ಫ್ಲಶ್ ಮಾಡಾಕೆಲ್ಲ. ಆಮೇಲೆ ವರ್ಕಿಂಗ್ ಕಂಡೀಷನ್ ಆಗೈತಿ. ಇನ್ ಕೇಸ್ ಔಟ್ ಆಫ್ ಆರ್ಡರ್ ಇದ್ರೆ ಇಲ್ಲಿ ತೋರ್ಸ ಬಿಡ್ತೈತಿ ರೆಡ್ ಆಗಿ. ಸೊ ಮಸ್ತ್ ಐತಿ. ಫುಲ್ ಹೈಜೀನ್ ಮೇಂಟೈನ್ ಮಾಡಾರ. ಜೆಟ್ ಸ್ಪ್ರೇನು ಐತಿ. ಯಾ ಲೈಕ್ ನೀವೇನೋ ಚಿಂತೆ ಇಲ್ಲಾರ್ದೆ ಆರಾಮಾಗಿ ಬಂದು ವಾಶ್ರೂಮ್ ಯೂಸ್ ಮಾಡ್ಬೋದು. ಎಸ್, ಟ್ರೈನ್ ಸೀಟಿಂಗ್ ಕೆಪಾಸಿಟಿ ಬಗ್ಗೆ ಮಾತಾಡೋದಾದ್ರೆ ಟೋಟಲ್ ಆಗಿ 2 ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಇರ್ತಾವೆ. ಒಂದು CC ಅನ್ನೋದು, ಇನ್ನೊಂದು EC ಅನ್ನೋದು. CC ಅಂದ್ರೆ ನಾರ್ಮಲ್ ಚೇರ್ ಕಾರ, ಅದೇ EC ಅಂದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತೇಳಿ. ಸೊ ಎರಡರದ್ದು ಪ್ರೈಸ್ ಡಿಫ್ರೆನ್ಸು ಬೇರೆ ಬೇರೆ ಐತಿ. ನಾನು ಆಫ್ ಮಾಡ್ಕೊಂಡಿದ್ದೆ ಇಲ್ಲಿ CC. ಅದು ನಂಗೆ ಬಂದು ಆಲ್ಮೋಸ್ಟ್ 1300 ಏನೋ ಕಾಸ್ಟ್ ಆಯ್ತು ಹುಬ್ಳಿಯಿಂದ ಬೆಂಗಳೂರುವರೆಗೂ. ಅದು ಎಕ್ಸಿಕ್ಯೂಟಿವ್ ಕ್ಲಾಸ್ ನಾವು ನೋಡೋದಾದ್ರೆ ಅದು ಒಂದು 2200 ಏನೋ 2100 ಆ ಥರ ಕಾಸ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ನೋಡ್ಕೊಂಡು ಅದು ನೀವು ಬುಕ್ ಮಾಡ್ಕೋಬೋದು. ಎರಡದ್ರಿಗೂ ಡಿಫ್ರೆನ್ಸ್ ಏನಂತಂದ್ರೆ CC ಒಳಗಡೆ ಒಂದು ಸ್ವಲ್ಪ ಏನದು ಸೀಟ್ ಇರುತ್ತಲ್ಲ ಅದು ಒಂದು ಸ್ವಲ್ಪ ಸಣ್ಣದಿರ್ತೈತಿ ಕಂಪೇರ್ ಟು EC. ಆಮೇಲೆ EC ಒಳಗಡೆ ಅದೊಂದು ಸ್ವಲ್ಪ ಸ್ಪೇಸ್ ಆಯಿತು ಮತ್ತು ಲೆಗ್ ಸ್ಪೇಸ್ ಎಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅದು CC ಒಳಗಡೆ ಒಂದು ಸೈಡ್ 3 ಸೀಟ್ ಇರ್ತೈತಿ, ಇನ್ನೊಂದು ಸೈಡ್ 2 ಸೀಟ್ ಇರುತ್ತೆ. ಅದು EC ಒಳಗಡೆ 2 ಸೈಡ್ 2 ಇರ್ತೈತಿ, ಒಂದು ಸ್ವಲ್ಪ ವೈಟ್ ಸೀಟ್ಸ್ ಇರ್ತಾವೆ. ಬಟ್ ಬಾಕಿ ಎಲ್ಲನೂ ಸೇಮ್ ಇದ್ದೇ ಇರ್ತೈತಿ. ಸೊ ನಿಮ್ಗೆ ಯಾವ ಥರ ಅದು ನೋಡ್ಕೊಂಡು ಬುಕ್ ಮಾಡ್ಕೋರಿ. ಆಮೇಲೆ ಫುಡ್ ಅಂತೂ ಇಲ್ಲಿ ಆನ್ ಬೋರ್ಡ್ ಇದ್ದೇ ಇರ್ತೈತಿ. ಸೊ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕಂದ್ರೆ ಟ್ರೈನ್ ಫುಲ್ ಸ್ಮೂತಾಗಿ ಹೋಗುತ್ತೆ. ಲೈಕ್ ನೀವು ಹೆಂಗೆ ಹೋಗಿರಿ ಹೆಂಗೆ ಬಿಟ್ಟಿರಿ ಅನ್ನೋದು ಒಂದು ಫೀಲ್ ಆಗೋದೇ ಇಲ್ಲ. ಎಲ್ಲೂ ನಿಮ್ಗೆ ಜರ್ಕ್ ಅನ್ನೋದಂತೂ ಫೀಲ್ ಆಗೋದೇ ಇಲ್ಲ. ಫುಲ್ ಸ್ಮೂತ್ ಜರ್ನಿ ಇರುತ್ತೆ. ಒನ್ಸ್ ಇನ್ ಅ ಲೈಫ್ ಲೈಕ್ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತಿಲ್ಲ. ಕೇಸ್ ಒಂದೇ ಭಾರತಾಗ ನೀವು ಮೊಬೈಲ ಮತ್ತು ಬೇರೆ ಏನಾದರೂ ಚಾರ್ಜ್ ಮಾಡ್ಬೇಕಂದ್ರೆ ನಿಮ್ಮ ಸಾಕೆಟ್ ಸಿಗತ್ತಿಲ್ಲ ಅಂದ್ರೆ ಸೀಟ್ ಕೆಳಗಡೆ ಒಂದು ಸ್ವಲ್ಪ ನೋಡಿದ್ರೆ ನಿಮ್ಗೆ ಇಲ್ಲೇ ಸಾಕೆಟ್ಸು ಸಿಗುತ್ತೆ. ಇಲ್ಲ ಲೈಕ್ ನಿಮ್ಗೊಂದು 3-ವೇ ಪಿನ್ನು ಕೊಟ್ಟಾರೆ. ಅದ್ರ ಜೊತೆಗೆ USB-A ಆಯಿತು, USB-C ಕೊಟ್ಟಾರೆ. ನಿಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ ಏನೇ ಬೇಕಂದ್ರೂ ಇಲ್ಲಿಂದ ಆರಾಮಾಗಿ ಚಾರ್ಜ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲಾರ್ದೆ. ಈಚ್ ಆ್ಯಂಡ್ ಎವ್ರಿ ಸೀಟ್ ಕೆಳಗೂ ಒಂದೊಂದು ಸಾಕೆಟ್ ಇರ್ತೈತಿ, ಅದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕೊಟ್ಟಿರೋ ಬಾಟಲ್ನ ಇಟ್ಕೋಬೇಕಂದ್ರೆ ಲೈಕ್ ನಿಮ್ಗೆ ಇಲ್ಲೇ ಕೆಳಗಡೆನೂ ಇಟ್ಕೋಬೋದು. ಅದ್ರ ಜೊತೆಗೆ ಒಂದು ಫುಟ್ ಪೆಗ್ಗು ಐತಿ, ಆರಾಮಾಗಿ ಕಾಲು ಇಟ್ಕೊಂಡು ರೆಸ್ಟ್ ಮಾಡ್ಕೋಬೋದು. ಎಸ್, ಟೈಮ್ ಆಲ್ಮೋಸ್ಟ್ 7:15 ಆಗಕ್ಕೆ ಬಂತು. 8 o'clock ಲೈಕ್ ನಮ್ಮ ಟ್ರೈನ್ ಹುಬ್ಳಿ ರೀಚ್ ಆಗುತ್ತೆ. ಇದೇ ಟೈಮಿಗೆ ಲೈಕ್ ನಮ್ದು ಊಟನೂ ಬಂತು. ಸೊ ಊಟದೊಳಗಡೆ ನೋಡ್ತಿರ್ಬೋದು 2 ಚಪಾತಿ ಐತಿ. ಆಮೇಲೆ ಇಲ್ಲಿ ಒಂದು ಮದರ್ ಡೇರಿದ ಕರ್ಡ್ ಕೊಟ್ಟಾರ. ಇದು ಸೈಡಿಗೆ ಇಡೋಣ, ನೋಡೋಣ ಮತ್ತು ಒಳಗಡೆ ಥಾಲಿ ಒಳಗಡೆ ಏನೇನು ಐತಿ ಅಂತೇಳಿ. ಸೊ 2 ಫುಡ್ ಆಪ್ಷನ್ ಇರ್ತೈತಿ, ಒಂದು ವೆಜ್ ಒಂದು ನಾನ್ ವೆಜ್. ಸೊ ಲೈಕ್ ನಾನ್ ವೆಜ್ ತೊಗೊಂಡಿನಿ. ಇಲ್ಲಿ ಲೈಕ್ ನಮಗೊಂದು ಐ ಥಿಂಕ್ ಇದು ಪನ್ನೀರ್ ಐತಿ. ಆಮೇಲೆ ಇಲ್ಲೊಂದು ಮಿಕ್ಸ್ ವೆಜ್ ಐತಿ. ಆಮೇಲೆ ದಾಲ್ ವಿತ್ ರೈಸ್ ಐತಿ. ಊಟ ನೋಡೋಕಂತೂ ಚಲೋನ ಕಾಣತೈತಿ, ಬಟ್ ಟೇಸ್ಟ್ ಮಾಡಿ ಹೆಂಗೈತಿ ಅಂತ ಹೇಳ್ತೇನೆ. ಚಪಾತಿ ಸ್ವಲ್ಪ ದಪ್ಪ ಅದಾವೆ, ಪನ್ನೀರ್ ಚಲೋ ಕುಕ್ ಆಗೈತಿ, ಮಿಕ್ಸ್ ವೆಜ್ಜು ಚಲೋ ಐತಿ. ಆಮೇಲೆ ದಾಲು ಕರೆಕ್ಟಾಗಿ ಕುಕ್ ಆಗೈತಿ, ಆರಾಮಾಗಿ ತಿನ್ಬೋದು, ಚಲೋನೇ ಐತೆ ಟೇಸ್ಟ್ ಅಂತೂ. ರೈಸು ಸ್ವಲ್ಪ ಓಕೆ ಬಟ್ ಟೇಸ್ಟ್ ಓವರ್ ಆಲ್ ಬೆಸ್ಟ್ ಐತೆ. A few moments later. ಟೈಮ್ ಆಲ್ಮೋಸ್ಟ್ 8 ಗಂಟೆ ಆಯ್ತು. ನಮ್ಮ ಎಕ್ಸ್ಪೆಕ್ಟೆಡ್ ಅರೈವಲ್ ಟೈಮ್ ಇದ್ದಿದ್ದು 8 ಗಂಟೆ, ಬಟ್ ಲೈಕ್ ನಾವು 7:50 ಬಂದು ಹುಬ್ಳಿಗೆ ರೀಚ್ ಆದ್ವಿ.
ನಮ್ಮ ಒಂದೇ ಭಾರತ್ ಜರ್ನಿ ಬೆಂಗಳೂರಿಂದ ಹುಬ್ಳಿವರೆಗಂತೂ ಕಂಪ್ಲೀಟಾಗಿ ಸ್ಮೂತ್ ಆಗಿತ್ತು. ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ ಲೈಕ್ ಒಂದೇ ಭಾರತ ಒಳಗಡೆ ಏನೇನೆಲ್ಲ ಫೆಸಿಲಿಟೀಸ್ ಇತ್ತು, ಆಮೇಲೆ ಜರ್ನಿ ಹೆಂಗಿತ್ತು, ಏನೆಲ್ಲ ಫುಡ್ ಕೊಟ್ರ ಅಂತೇಳಿ. ನೀವು ಥಿಂಕ್ ಮಾಡ್ರಿ, ಬೆಂಗಳೂರಿಂದ ಯಾರಾದರೂ ಹುಬ್ಳಿಗೆ ವಿತಿನ್ 5.5 hours ಅದು ಟ್ರೈನ್ ಒಳಗಡೆ ಬಂದು ರೀಚ್ ಆಗ್ತಾರಂದ್ರೆ ಆ ಜರ್ನಿ ಎಷ್ಟು ಮಸ್ತ್ ಐತಿ ಅಂತೇಳಿ. ಸೊ ಒಬ್ವಿಯಸ್ಲಿ ಒನ್ ಆಫ್ ದ ಫೈನೆಸ್ಟ್ ಜರ್ನಿ. ಎಷ್ಟು ಸ್ಮೂತ್ ಇತ್ತು ಟ್ರೈನ್ ಅಂದ್ರೆ ಹೇಳೋಕ್ಕಾಗೋದಿಲ್ಲ. ಇದು ಈಗ ರೀಸೆಂಟಾಗಿ ಲಾಂಚ್ ಆಗಿರೋದು ಒಂದೇ ಭಾರತ. ದಿಸ್ ಇಸ್ ದ ಸೆಕೆಂಡ್ ಇಂಟ್ರೊಡಕ್ಷನ್ ಟು ಹುಬ್ಳಿ ಧಾರವಾಡ. ಅಂದರೆ ಬೆಂಗಳೂರಿಂದ ಹುಬ್ಳಿ ಧಾರವಾಡಿಗೆ ಎರಡನೇ ಇದು ಒಂದೇ ಭಾರತ. ನೀವು ಟೈಮ್ಸ್ ಬೇಕಂದ್ರೆ ಆನ್ಲೈನಲ್ಲಿ ನೋಡ್ಕೋಬೋದು, ಇಲ್ಲೂ ಬಂದು ಚೆಕ್ಔಟ್ ಮಾಡ್ಕೋಬೋದು. ಪ್ರೈಸು ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು. ಸೊ ಈ ಥರ ಒಂದು ನಮ್ಮ ಕಂಪ್ಲೀಟ್ ಆಗಿ ಜರ್ನಿ ಇತ್ತು. ನಿಮಗೂ ಯಾರಿಗಾದ್ರೂ ಬೇಕಂದ್ರೆ ಒಂದು ಸಲ ಆದರೂ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಿರಿ ಒಂದೇ ಭಾರತ ಹೆಂಗಿರುತ್ತೆ ಅಂತೇಳಿ. ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಾಗ ಆದಷ್ಟು ಬೇಗ ಸಿಗೋಣ. ಟಿಲ್ ದೆನ್, ಬಾಯ್ ಬಾಯ್, ಎಂಜಾಯ್.